ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ BS ಅಪ್ಪಣ್ಣವರು ಮಾತಾಡ್ತಿದ್ದೇನೆ. ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸಿಸ್ಟರ್ಸ್, ಕಣ್ಣು ಮುಚ್ಚಿ ಒಂದು ಕ್ಷಣವನ್ನ ಯೋಚಿಸಿ. ನಿಮ್ಮ ಮನೆಯ ಗೋಡೆಗಳು, ನೀವು ಆಡಿಕೊಂಡ ಅಂಗಳ, ಅಪ್ಪ ಅಮ್ಮನ ಬೆವರಿನ ವಾಸನೆ, ಅಮ್ಮನ ಸೀರೆಯಂಚಿನ ಆ ಜೋಗುಳ, ಇದೆಲ್ಲವನ್ನು ಬಿಟ್ಟು ಜನ್ಮ ಕೊಟ್ಟವರ ಎದೆಗೆ ಒಗೆದು ಆ ದಾರಿ ಹೋಗುಕನ ಬೆನ್ನೇರಿ ಹೊರಟು ಹೋಗುವ ಆ ಮೂರ್ಖ ಹೆಜ್ಜೆಗಳಿವೆಯಲ್ಲ, ಆ ಹೆಜ್ಜೆಗಳು ಕೇವಲ ಬಾಗಿಲು ದಾಟುವುದಿಲ್ಲ, ಅವು ಇಡೀ ಒಂದು ಜೀವಿತವಾದ ಸುಖವನ್ನೇ ಸುಟ್ಟು ಬೂದಿ ಮಾಡುತ್ತವೆ. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಮಾತನಾಡುತ್ತಿರುವುದು ಯಾರ ಮೇಲೂ ಅಲ್ಲ, ನಿಮ್ಮ ಮನೆಗಳಲ್ಲಿ, ನಮ್ಮ ನಡುವೆ ಬೀದಿಯ ತಿರುವಿನಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತಿರುವ ಕೆಲವು ದುರಂತ ಹೆಣ್ಣು ಮಕ್ಕಳ ಬಗ್ಗೆ. ಪ್ರೀತಿಯನ್ನು ಎರಡು ಅಕ್ಷರದ ಮಾಯೆಗೆ ಬಿದ್ದು ಅಪ್ಪ ಅಮ್ಮನ ಬೆವರನ್ನು ಮರೆತು, ಅಮ್ಮನ ಕಣ್ಣೀರನ್ನು ಲೆಕ್ಕಿಸದೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವರಂತೆ ಓಡಿ ಹೋಗಿ ಕೊನೆಗೆ ಬೀದಿಯ ನಾಯಿಗಿಂತ ಕಡೆಯಾಗಿ ನರಳುವ ಅದೆಷ್ಟೋ ಹೆಣ್ಣು ಮಕ್ಕಳ ಕರುಣಾಜನಕ ಕಥೆಗಳನ್ನು ನಾನು ನಿಮ್ಮ ಮುಂದೆ ಹೇಳ ಹೊರಟಿದ್ದೀನಿ. ಡಿಯರ್ ಸಿಸ್ಟರ್ಸ್, ಡಿಯರ್ ಬ್ರದರ್ಸ್, ಸಂಪೂರ್ಣವಾಗಿ ನಾನು ಹೇಳುವಂತಹ ಈ ಚಿತ್ರಣವನ್ನು ಒಂದು ಸಲ ಅವಲೋಕನವನ್ನು ಮಾಡಿಕೊಳ್ಳಿ. ಕಣ್ಣು ಮುಚ್ಚಿ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬಂದ ಹಾಗೆ ಯೋಚನೆ ಮಾಡಿ. ಕೇಳಿಸಿಕೊಳ್ಳಿ, ಎಚ್ಚರವಾಗಿರಿ. ನಿಮ್ಮ ಕಾಲುಗಳು ಕೆಳಗಿನ ಭೂಮಿ ಕುಸಿಯುವ ಮುಂಚೆ ಈ ಮಾತುಗಳನ್ನು ನಿಮ್ಮ ಎದೆಗೆ ಇರಿಯಲಿ. ಅಪ್ಪ ಅಮ್ಮ ಅಂದರೆ ಕೇವಲ ಒಂದು ಶಬ್ದವಲ್ಲ, ಆತ ನಿಮ್ಮ ಹೆಗಲ ಮೇಲೆ ಕೂತು ಜಾತ್ರೆ ತೋರಿಸಿದ ಕುದುರೆ. ನಿಮ್ಮ ಒಂದೇ ಒಂದು ಆಶೆಗೆ ತನ್ನ ಇಡೀ ಆಯಸ್ಸನ್ನು ಮುಡಿಪಾಗಿಟ್ಟ ಕಲ್ಪವೃಕ್ಷ. ಇನ್ನು ಅಮ್ಮ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನಿಮ್ಮನ್ನ ಈ ಭೂಮಿಗೆ ತಂದ ದೇವತೆ. ಅವಳ ಪ್ರತಿಯೊಂದು ನೋವಿಗೂ ನಿಮ್ಮ ನಗುವೆ ಮದ್ದು. ಆದರೆ ನೀವೇನು ಮಾಡ್ತಿದ್ದೀರಿ? ಡಿಯರ್ ಸಿಸ್ಟರ್ಸ್, 13-15 ವರ್ಷ ಬೆಳೆಸಿದ ಅಪ್ಪ ಅಮ್ಮನ ಪ್ರೀತಿಗಿಂತ ಕಾಲೇಜು ಗೇಟಿನ ಬಳಿ ಸಿಕ್ಕ 3 ದಿನದ ಹುಡುಗನ ಮುಗುಚಾರ್ಚದ ನಿಮಗೆ ದೊಡ್ಡದಾಗಿ ಕಾಣುತ್ತದೆ. ನಿನ್ನನ್ನು ಬಿಟ್ಟು ಇರಲಾರೆ ಎಂದು ಆತ ಆಡುವ ಸುಳ್ಳು ನುಡಿಗಳು ಅಪ್ಪ ಅಮ್ಮನ ಜೀವಮಾನದ ಆಶೆಗೆ ಬೆಂಕಿ ಹಚ್ಚುತ್ತವೆ. ಅವನು ಬೈಕ್ ಹತ್ತಿಸಿ ಕರೆದೊಯ್ಯುವಾಗ ಹಿಂದೆ ನಿಂತು ಮಗುವಿನಂತೆ ಅಳುತ್ತಿರುವ ಅಮ್ಮನ ಹೃದಯ ಎಷ್ಟು ಛಿದ್ರವಾಗಿರುತ್ತೆ ಗೊತ್ತಾ?
ನನ್ನ ಮಗಳು ನಮ್ಮನ್ನ ಬಿಟ್ಟು ಹೋದಳಲ್ಲ ಎಂದು ಬಾಗಿಲಲ್ಲಿ ಕುಸಿದು ಕುಳಿತುಕೊಳ್ಳುವ ಆ ತಾಯಿಯ ಗೋಳು ಪಾತಾಳವನ್ನು ತಲುಪುತ್ತದೆ. ಈ ಶಾಪ ಇದೆಯಲ್ಲ, ಆ ತಾಯಿಯ ಕಣ್ಣೀರು ನಿಮ್ಮ ಇಡೀ ಬದುಕನ್ನ ಸುಟ್ಟು ಬೂದಿ ಮಾಡುತ್ತದೆ. ಡಿಯರ್ ಸಿಸ್ಟರ್ಸ್, ಓಡಿ ಹೋಗಿ ಮದುವೆಯಾಗುವ ಕ್ಷಣ ಜಗತ್ತೇ ಗೆದ್ದಂತೆ ಭಾಸವಾಗುತ್ತದೆ. ನಮ್ಮ ಪ್ರೀತಿ ಅಮರ ಎಂದು 10 ಹಲವು ಕಥೆಗಳನ್ನು ಕಟ್ಟಿಕೊಳ್ಳುತ್ತೀರಿ. ಆದರೆ ವಾಸ್ತವದ ಮುಖವಾಡ ಕಳಚಿಕೊಳ್ಳಲು ಹೆಚ್ಚು ದಿನ ಬೇಕಾಗುವುದಿಲ್ಲ. ಮನೆ ಬಿಟ್ಟು 3 ದಿನ ಕಳೆಯುವುದರ ಒಳಗೆ ಆ ಹುಡುಗನ ಅಸಲಿ ಬಣ್ಣ ಬದಲಾಗುತ್ತದೆ. ಹಿಂದೆ ಕೈ ಮುಗಿದು ನಿಂತಿದ್ದ ಅದೇ ಕೈಗಳು ಈಗ ನಿಮ್ಮ ಮೇಲೆ ಹರಿಯುತ್ತವೆ. ಅಪ್ಪನ ಮನೆಯಲ್ಲಿ ರಾಣಿಯಂತೆ ಬೆಳೆದು ಹೆಣ್ಣು ಪರ ಊರಿನ ಬಡ ಮನೆಯ ಮೂಲೆಯಲ್ಲಿ ಕೂತು ಅತ್ತರು ಕಣ್ಣೀರು ಒರೆಸುವವರು ಇಲ್ಲದಂತಾಗುತ್ತದೆ. ನೀನು ನನ್ನನ್ನು ನಂಬಿ ಯಾಕೆ ಬಂದೆ ಎಂದು ಆತನೇ ನಿಮ್ಮನ್ನು ಹೀಯಾಳಿಸುವ ದಿನಗಳು ಹತ್ತಿರದಲ್ಲೇ ಇರುತ್ತವೆ. ಅಪ್ಪ ಕಳುಹಿಸಿದ ಕೊನೆಯ ರೂಪಾಯಿಗಳು ಕೈಯಲ್ಲಿ ಮುಗಿದಿರುತ್ತವೆ. ಅಷ್ಟೊತ್ತಿಗೆ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಹಸುಗೂಸಿಗೆ ತುತ್ತು ಅನ್ನ ಹಾಕಲು ದಾರಿ ಇಲ್ಲದೆ ಕಣ್ಣೀರು ಹಾಕುವ ಆ ನರಕ ಯಾತನೆ ಶುರುವಾಗುತ್ತೆ. ಆಗ ನೆನಪಾಗುತ್ತದೆ, ಅದೇ ಅಪ್ಪ, ಅದೇ ಅಮ್ಮ, ಅದೇ ನಿಮ್ಮ ಸಹೋದರ ಸಹೋದರಿಯರು. ಡಿಯರ್ ಸಿಸ್ಟರ್ಸ್, ಆದರೆ ಈಗ ಅಲ್ಲಿಗೆ ಮರಳಿ ಹೋಗುವುದಕ್ಕೂ ನಿಮಗೆ ಮುಖವಿರುವುದಿಲ್ಲ. ಆತ್ಮಹತ್ಯೆಯೇ ಗತಿಯೆಂದು ಕೂರುವ ಅದೆಷ್ಟೋ ಹೆಣ್ಣು ಮಕ್ಕಳ ಹೆಣಗಳನ್ನು ಇವತ್ತು ರುದ್ರಭೂಮಿಯಲ್ಲಿ ಬಿದ್ದಿವೆ. ಇದು ಕಥೆಯಲ್ಲ, ಇವತ್ತಿನ ಸಮಾಜದ ಕರಾಳ ಸತ್ಯ. ಈ ಧ್ವನಿ ಸುರುಳಿಯನ್ನು ಕೇಳುತ್ತಿರುವ ತಂಗಿಯಂದಿರೇ, ತಾಯಂದಿರೇ ಮತ್ತು ಈಗ ತಾನೇ ಇಂಥದೊಂದು ಹುಚ್ಚು ಆಲೋಚನೆ ಮಾಡುತ್ತಿರುವ ಹುಡುಗಿಯರೇ, ಒಂದು ಕ್ಷಣ ನಿಲ್ಲಿ. ನಿಮ್ಮ ಕಾಲಿಟ್ಟ ಹೆಜ್ಜೆಯನ್ನ ವಾಪಸ್ ತೆಗೀರಿ. ಪ್ರೇಮ ಮುಖ್ಯವೇ? ಹೌದು. ಆದರೆ ಪ್ರೀತಿ ನಿಮ್ಮನ್ನು ಹೆತ್ತವರನ್ನು ಅಳಿಸುವಂತಿರಬಾರದು. ಜನ್ಮ ಕೊಟ್ಟವರ ಕಣ್ಣೀರಲ್ಲಿ ನಿಮ್ಮ ಸುಖವನ್ನು ಹುಡುಕಲು ಹೋದರೆ ಆ ಸುಖ ಎಂದಿಗೂ ಶಾಶ್ವತವಾಗಿರುವುದಿಲ್ಲ. ಅದು ಸಾಧ್ಯವಿಲ್ಲ. ಹುಡುಗರು ಬದಲಾಗ್ಬೋದು, ಲೋಕ ಬದಲಾಗ್ಬೋದು, ಆದರೆ ಅಪ್ಪ ಅಮ್ಮನ ಪ್ರೀತಿ ಮಾತ್ರ ಯಾವತ್ತಿಗೂ ಬದಲಾಗುವುದಿಲ್ಲ. ಸಿಸ್ಟರ್ಸ್, ನೀವು ಎಷ್ಟೇ ತಪ್ಪು ಮಾಡಿರಲಿ, ಕಣ್ಣೀರು ಹಾಕೊಂಡು ಅಪ್ಪನ ಕಾಲಿಗೆ ಬಿದ್ದರೆ ಆತನ ಕರಳು ನಿಮ್ಮನ್ನು ಅಪ್ಪಿಕೊಳ್ಳದೆ ಇರುವುದಿಲ್ಲ. ಮನೆಯಿಂದ ಓಡಿ ಹೋಗುವ ಮುಂಚೆ ಒಂದು ಸಾರಿ ಯೋಚಿಸಿ. ಅಪ್ಪನಿಗೆ ಮುಖ ತೋರಿಸಲು ಆಗುತ್ತಾ? ಅಮ್ಮನ ಕಣ್ಣೀರಿಗೆ ಬೆಲೆ ಕಟ್ಟಲು ಸಾಧ್ಯವೇ? ಇಲ್ಲ, ಖಂಡಿತ ಇಲ್ಲ.
ಪ್ರೀತಿ ಹೆಸರಿನಲ್ಲಿ ಬದುಕು ನಾಶ ಮಾಡಿಕೊಳ್ಳಬೇಡಿ. ಈ ಕ್ಷಣದಿಂದಲೇ ನಿರ್ಧಾರ ಮಾಡಿ. ನಾವು ಒಮ್ಮೆಯೂ ಇನ್ನೆಂದಿಗೂ ಅಂತಹ ತಪ್ಪನ್ನ ಮಾಡುವುದಿಲ್ಲ. ನಿಮ್ಮ ಅಪ್ಪ ಅಮ್ಮನ ಆಸೆಯಂತೆ ಬದುಕುತ್ತೇವೆ. ಇದೇ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಗೆಲುವು. ಅಪ್ಪನ ನಗುವೇ ನಿಮ್ಮ ಹೆಮ್ಮೆ, ತಾಯಿಯ ಆಶೀರ್ವಾದವೇ ನಿಮ್ಮ ಕವಚ. ಸ್ನೇಹಿತರೆ, dear sisters and brothers and lovely friends, ಹಿಂದಿನ ಮಾತುಗಳಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಮನೆ ಮೀರಿ ಹೋದ ಹೆಣ್ಣಿನ ಬದುಕು ಹೇಗಾಗುತ್ತದೆ ಅಂತ. ಆದರೆ ಆ ದುರಂತ ಅಲ್ಲಿಗೆ ಮುಗಿಯೋದಿಲ್ಲ. ಆದರೆ ಅಲ್ಲಿಂದ ಮುಂದೆ ಶುರುವಾಗುತ್ತದೆ ಎಲ್ಲ ನರಕ. ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡ್ತಿರುವುದು ಆ ನರಕವನ್ನು ಅನುಭವಿಸಿ ಜನ್ಮದಾತರಿಗೆ ಎಚ್ಚರಿಕೆ ನೀಡಲು ಕಣ್ಣೀರಿನಿಂದಲೇ ಪತ್ರ ಬರೆಯುತ್ತಿರುವ ಅಥವಾ ಮಾತನಾಡುತ್ತಿರುವ ಆ ಅತಂತ್ರ ಹುಡುಗಿಯರ ಪರವಾಗಿ. ಕಲ್ಪಿಸಿಕೊಳ್ಳಿ, ಅಪ್ಪನ ಮನೆಯಲ್ಲಿ ಬೆಣ್ಣೆಯಲ್ಲಿ ಬೆಳೆದ ಕೈಗಳು, ಗಂಡನ ಮನೆ ಎನ್ನಲಾರದ ಆ ಪರ ಊರಿನ ಗುಡಿಸಲಲ್ಲಿದೆ ಒಲೆ ಹತ್ತಿಸಲು ಹೋಗಿ ಸುಟ್ಟುಕೊಳ್ಳುತ್ತೇವೆ. ನೀನು ಮನೆ ಬಿಟ್ಟು ಬರುವಾಗ ಏನೇನು ತಂದೆ ಅಂತ ಕೇಳುವ ಮನುಷ್ಯನ ಮುಖದಲ್ಲಿ ಪ್ರೀತಿಯ ಬದಲಿಗೆ ವ್ಯಾಪಾರ ಕಾಣಿಸುತ್ತಿರುವಾಗ ಎದೆ ಒಡೆದು ಹೋಗುತ್ತದೆ. ಹೌದು, ಅತಿ ಆಸೆಗೆ ಬಿದ್ದು ಪ್ರೇಮದ ಹೊಳೆಯಲ್ಲಿ ಈಜಲು ಹೋದ ಹೆಣ್ಣಿಗೆ ಸಿಗುವುದು ನೀರಲ್ಲ, ಮುಳ್ಳುಗಳ ಹಾಸಿಗೆ. ಮನೆ ಬಿಟ್ಟು ಹೋದ ಮಗಳನ್ನು ಈ ಸಮಾಜ ಹೇಗೆ ನೋಡುತ್ತದೆ ಗೊತ್ತಾ? ಅಪ್ಪನ ಎದುರು ಗರ್ವದಿಂದ ತಲೆ ಎತ್ತಿ ತಿರುಗುತ್ತಿದ್ದ ಅದೇ ಹೆಣ್ಣು ಈಗ ಯಾರಾದರೂ ಪರಿಚಿತರು ಎದುರಿಗೆ ಬಂದಾಗ ಮುಖ ಮುಚ್ಚಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತದೆ. ಬೀದಿಯ ಜನ ಆಡುವ ಮಾತುಗಳು ಕತ್ತಿಯಂತೆ ಬಂದು ಎದೆಗೆ ಇರುತ್ತವೆ. ಆ ದಿನವೇ ಹೇಳಿರಲಿಲ್ವೇ ಈ ಹುಡುಗಿ ಹೀಗೆ ಮಾಡುತ್ತಾಳೆ ಅಂತ ಎನ್ನುವ ಆ ಮಾತುಗಳು ನಿಮಗೆ ಕೇಳುತ್ತವೆ.
ಅಪ್ಪ ಅಮ್ಮನ ಮಾನ ಮರ್ಯಾದೆಯವನ್ನ ಎಲ್ಲವನ್ನು ಬೀದಿಗೆ ತಂದು ಬಿಟ್ಟಳಲ್ಲ ಈ ಪಾಪಿ. ಈ ಮಾತುಗಳನ್ನು ಕೇಳಿಸಿಕೊಳ್ಳಿ. ಮನೆಯ ಕದ ತಟ್ಟಲು ಆಗದೆ, ಹೊರಗೂ ಇರಲಾರದೆ ಕಣ್ಣೀರಿನಲ್ಲಿ ದಿನ ಕಳೆಯುವ ಅದೆಷ್ಟು ಹೆಣ್ಣು ಮಕ್ಕಳ ರಕ್ತದ ಕಣ್ಣೀರು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲವೇ? ಹುಡುಗ ಆ ದಿನ ಆಡಿದ ಸಿಹಿಯಾದ ಸುಳ್ಳು ಮಾತುಗಳು ಈಗ ಮಸಾರದ ಕತ್ತಿಯಂತೆ ಕುತ್ತಿಗೆ ಕೊಯ್ಯುತ್ತಿರುತ್ತವೆ. ಆ ಕ್ಷಣದಲ್ಲಿ ನೆನಪಾಗುವುದು ಅದೇ ಅಪ್ಪನ ಅಕ್ಕರೆಯ ಬೆರಳು, ಅದೇ ಅಮ್ಮನ ಸೀರೆಯಂಚು. ಆದರೆ ಕಾಲ ಮಿಂಚಿ ಹೋಗಿರುತ್ತೆ ಸಿಸ್ಟರ್ಸ್. ಡಿಯರ್ ಸಿಸ್ಟರ್ಸ್, ಈ ಧ್ವನಿ ಸುರುಳಿಯನ್ನು ಕೇಳುತ್ತಿರುವ ತಂಗಿಯಂದಿರೆ, ನಿಮಗೆ ನಾನು ಹೇಳೋದು ಇಷ್ಟೇ. ಇವತ್ತು ಮೊಬೈಲಿನಲ್ಲಿ ಸಿಕ್ಕ ಪರಿಚಯ, 3 ದಿನದ ಮಾತುಕತೆ, ಇನ್ಸ್ಟಾಗ್ರಾಮ್ ಚಾಟ್, ವಾಟ್ಸಾಪ್ ಪ್ರೇಮ, ಇದೆಲ್ಲವೂ ಶಾಶ್ವತವಲ್ಲ. ಇವೆಲ್ಲವೂ ನಿಮ್ಮ ಹದಿಹರೆಯದ ದಾರಿ ತಪ್ಪಿಸುವ ಮಾಯಾಜಾಲಗಳು. ನಿಮ್ಮನ್ನ ಹೆತ್ತು ಹೊತ್ತು ಬೆಳೆಸಿ ನಿಮ್ಮ ಕಾಲ ಮೇಲೆ ನಿಲ್ಲಿಸಲು ಅಪ್ಪ ಎಷ್ಟು ರಾತ್ರಿ ನಿದ್ದೆಗೆಟ್ಟಿದ್ದಾನೆ ಗೊತ್ತಾ? ನಿಮ್ಮ ಮದುವೆಗೆ ಬಂಗಾರ ಮಾಡಿಸಬೇಕೆಂದು ಅಮ್ಮ ತನ್ನ ಹಳೆಯ ಒಡವೆಯನ್ನೆಲ್ಲ ಅಡಬಿಟ್ಟಿರಬಹುದು. ಆ ಕಷ್ಟದ ಬೆವರಿನ ಮೌಲ್ಯವನ್ನು ಮರೆತು ನಿಮ್ಮ ಸ್ವಾರ್ಥಕ್ಕಾಗಿ ಆ ಜನ್ಮದಾತರ ಎದೆಗೆ ಕೊಳ್ಳಿಡಬೇಡಿ. ಒಮ್ಮೆ ಯೋಚಿಸಿ, ನೀವೇನಾದರೂ ಆ ತಪ್ಪನ್ನು ಮಾಡಿ ಮುಂದುವರೆದರೆ ನಾಳೆ ನಿಮ್ಮ ಇಡೀ ವಂಶವೇ ತಲೆ ತಗ್ಗಿಸಬೇಕಾಗುತ್ತದೆ. ನಿಮ್ಮ ತಮ್ಮಂದಿರು ತಂಗಿಯರು ಸಮಾಜದಲ್ಲಿ ಧೈರ್ಯವಾಗಿ ನಿಲ್ಲದಂತೆ ಆಗುತ್ತದೆ.